class students. So in our last class we discussed about what physics, what is physics, what is science, where the science and physics words are came from, which language they came from, right? How the physics is related to society, how the physics is related to in our current situation. So many things we discussed, right, in our last class. So in our today's class we are going to discuss about fundamental forces in nature. Very important topic, fundamental forces in nature. Fundamental forces in nature. So here there are four fundamental forces in nature. Four fundamental forces in nature. First one, gravitational force. Gravitational force. Second one, electromagnetic force. Electromagnetic force. Third one, strong nuclear force. Strong nuclear force. And the fourth one, weak nuclear force. Weak nuclear force. So these forces are the fundamental forces in nature. Fundamental forces in nature, right? So these forces, first we are going to discuss about first one. That force is which force? Gravitational force. Gravitational force, right? So here ನಮಗೆ ಗೊತ್ತಾಗುತ್ತೆ ಏನು ಗೊತ್ತಾಗುತ್ತಪ್ಪ, ಗ್ರಾವಿಟೇಷನಲ್ ಫೋರ್ಸ್ ಅಂತ ಗೊತ್ತಿರ್ತೈತಿ. ಮ್ಯಾಗ ಒಂದು ಕಲ್ಲು ಹೋಗಿದ್ದೀವಿ, ಏನೇನೋ ಮಾಡ್ತೀವಿ, ರೈಟ್? ಸೊ ಕಲ್ಲು ಹೋಗಿದಾಗ ಅದು ಕೆಳಗೆ ಬರ್ತೈತಿ, ಅದು ಕೆಳಗೆ ಬರೋಣ ನಾವು ಎಂತ ಫೋರ್ಸ್ ಅಂತ ಹೇಳ್ತೀವಿ, ಅದಕ್ಕೆ ಏನಂತ ಹೇಳ್ತೀವಿ? ಗ್ರಾವಿಟೇಷನಲ್ ಫೋರ್ಸ್. ಎದಕ್ಕೆ ಕೆಳಗೆ ಬರ್ತದ, ಮ್ಯಾಗ ಆ ಕಡೆ ಆಗೋಲ್ಲ, ಇಲ್ಲೋ ಭೂಮಿ ಗುರುತ್ವಾಕರ್ಷಣ ಶಕ್ತಿ ಐತಿ, ಅದ್ರ ಸಂಬಂಧ ಅದು ಏನಾಗ್ಯದ, ಕೆಳಗೆ ಬಂದದ ಅನ್ನುವಂಥ ಮಾತು ನಾವೇನು ಮಾಡ್ತೀವಿ, ಕಾಮನ್ ಆಗಿ ಮಾತಾಡ್ತೀವಿ, ರೈಟ್? ಸೊ ಹಿಯರ್ what happens in this gravitational force? This force is acting between two masses. ಎರಡು ವಸ್ತುಗಳ ಮಧ್ಯೆ ಅಥವಾ ಎರಡು ಮಾಸ್ಗಳ ಮಧ್ಯೆ ಏನು ಮಾಡ್ತಿದೆ, ಈ ಫೋರ್ಸ್ ನಡೀತದೆ. ಸೊ this force is always attractive force, not repulsive. ಸೊ ಯಾವ್ದಾರ ಒಂದು ವಸ್ತುನ ನಾವು ಮ್ಯಾಗ ಹೋಗಿದಾಗ ಅದು ಆ ಕಡೆ ಹೋಗಂಗಿಲ್ಲ, ರೈಟಾ? ಎಷ್ಟೊತ್ತಿದ್ರು ಅದು ಎಲ್ಲಿ ಬರ್ಬೇಕು, ಕೆಳಗೆ ಬರಬೇಕು. ಕೆಳಗೆ ಬರ್ಬೇಕಂದ್ರೆ ಸೊ ದಟ್ ಈಸ್ ಅಟ್ರಾಕ್ಷನ್. ಸೊ ನಾ ಈ ಮಾರ್ಗ ಕೆಳಗೆ ಬರ್ತೀನಿ ಅಂದ್ರೆ ಇದು ಹೋಗಿ ನಿಂದ್ರದರ ಮಾಡಿ ಕಡಿಗೆ ಎಲ್ಲರ ಮ್ಯಾಗ ಹೋಗೋದರ ಮಾಡಿ ಮಾಡಂಗಿಲ್ಲ. ಎಲ್ಲಿ ಹೋಗಿ ಮುಟ್ಬೇಕಿದೆ, ಕೆಳಗೆ ಮುಟ್ಲೇಬೇಕಾ? ಕೆಳಗೆ ಮುಟ್ಲೇಬೇಕಂದ್ರೆ ಈ ಕೆಳಗಿನ ಮಾಸ ಈ ಮ್ಯಾಗಿನ ಮಾಸಿಗೆ ಏನ್ ಮಾಡ್ಬೋದು, ಅಟ್ರಾಕ್ಟ್ ಮಾಡ್ಬೋದು, ರೈಟ್? So that's why this gravitational force is what? Attractive force, right? So here the gravitational force is acting between two masses, right? It is a attractive force, right? See, suppose I am going to consider two masses here, so m1 and m2, right? So mass m1, mass m2, right? So here the distance between two masses, right? It is r.
ಸೊ ದ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಮಾಸಸ್ ಏನೈತ್ರಿ r ಐತಿ. ಸೊ ನಾವು ಎರಡು ಮಾಸ್ ತಗೊಂಡಿನಿ ರೈಟ್, ಅವೆರಡು ಮಾಸ್ ನಡುವರ್ಕ ನಂದು ಡಿಸ್ಟೆನ್ಸ್ ಏನೈತಿ r ಐತಿ ರೈಟ್. ಈಗ ನನಗ ಇವೆರಡು ಮಾಸ್ ನಡುವರ್ಕ ಒಂದು ಫೋರ್ಸ್ ಬರತೈತಿ. ಆ ಫೋರ್ಸ್ ಯಾವಾಗ ಅಂತ ಹೇಳ್ತೀನಿ ಅಂದ್ರೆ ನಾ ಬರೀತೀನಿ ಸದ್ಯ. ಸೊ ದಟ್ ಫೋರ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವಾಟ್ ದ ಪ್ರಾಡಕ್ಟ್ ಆಫ್ ಟೂ ಮಾಸಸ್. ಸಿಂಪಲ್, ಏನು ಕನ್ಫ್ಯೂಷನ್ ಮಾಡ್ಕೊಳ್ಳಂಗಿಲ್ಲ. ಏನ್ ಹೇಳಾಕತ್ತೀನಿ ಅಂದ್ರೆ ಎರಡು ಮಾಸ್ ತಗೊಂಡಿವಿ, ಇವು ಎರಡು ಮಾಸ್ ಕರೆಕ್ಟಾ. ಇವು ಎರಡು ಮಾಸಸ್ ನಡುವರ್ಗ ಎಷ್ಟು ಡಿಸ್ಟೆನ್ಸ್ ಐತಿ r ಡಿಸ್ಟೆನ್ಸ್ ಐತಿ. ಇಲ್ಲಿಂದ ಇಲ್ತಾನ ಜಸ್ಟ್ ಇಷ್ಟ ಸಿಂಪಲ್, ಇಲ್ಲಿಂದ ಇಲ್ತಾನ ಎಷ್ಟು ಐತಿ r ಡಿಸ್ಟೆನ್ಸ್ ಐತಿ ರೈಟ್. ಈ r ಡಿಸ್ಟೆನ್ಸ್ ಏನದ ಇವೆರಡು ಮಾಸ್ ನಡುವರ್ಗ ಡಿಸ್ಟೆನ್ಸ್ ರೈಟ್. ಇನ್ ಕೇಸ್ ಈ ಫೋರ್ಸ್ ಅನ್ನ ಈ m1 ಮಾಸ್ ಅನ್ನ ಇದು m2 ಮಾಸ್ ಮ್ಯಾಗಿನ m1 ಮಾಸ್ ಈ m1 ಮಾಸ್ ನಾ ಕೆಳಗೆ ಬಿಟ್ಟೆ ಅಂದ್ರ ಏನ್ ಬರ್ತೈತಿ, ಇದು ಅಟ್ರಾಕ್ಟ್ ಆಗ್ತೈತಿ, ಬಂದ್ ಬಿಡಿತೈತಿ ರೈಟ್. ಅಲ್ಲಿ ಅಟ್ರಾಕ್ಷನ್ ಫೋರ್ಸ್ ಐತೆ ಅನ್ನಂಗ ಆತ. ಅದೇ ಫೋರ್ಸ್ ನಾ ತಗೊಂಡಿದ್ದೀನಿ. ಎಫ್ ಎದಕ್ಕೆ ತಗೊಂಡೆ, ಅವು ಏನ್ ಎರಡರ ನಡುವರ್ಕ ಒಂದು ಫೋರ್ಸ್ ಐತಲ್ಲ ಆ ಫೋರ್ಸ್ ನಾ ತಗೊಂಡಿದ್ದಿಲ್ಲ. ಕ್ಲಿಯರ್ ಆಯ್ತಾ ರೈಟ್. ನೌ ದ ಫೋರ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು, ಈ ಫೋರ್ಸ್ ಎದಕ್ಕೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಐತೆ ಅಂದ್ರೆ ದ ಪ್ರಾಡಕ್ಟ್ ಆಫ್ ಮಾಸಸ್. ಪ್ರಾಡಕ್ಟ್ ಅಂದ್ರೆ ಗುಂಡ್ಲೆ ಎರಡು ರೈಟ್. ಅಂಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು, inversely proportional to the square of the distance. Inversely proportional to what? The square of the distance. Right? Now see here f same ಏನು ಬರ್ದಿನ ಕಡಿಗೆ ಹಿಂಗ್ ಬರೀ ಏನಂತ ಬರೀರಿ, ಒಂದೇದು ಏನೈತಪ್ಪ ಅಂದ್ರೆ ಇದು ಈಕ್ವೇಶನ್ ನಂಬರ್ 1 ರೈಟ್. once again force is again inversely proportional to the square of distance. inversely ಅಂದ್ರೆ ಯಾವಾಗಲೂ ಅದ್ರದ್ದು ಏನಿರ್ತೈತಿ ಇನ್ವರ್ಸ್ ಅಂದ್ರೆ ಡಿವೈಡೆಡ್ ಇರ್ತೈತಿ ಯಾವಾಗಲೂ. ಇದು ಪ್ರಾಡಕ್ಟ್, ಇದು ಇನ್ವರ್ಸ್ ಗೊತ್ತಿರಬೇಕು ಪ್ರಪೋರ್ಷನಾಲಿಟಿ ತಗೊಂಡಾಗ ನಾವು ರೈಟ್. ಏನ್ ಹೇಳಿದೆ ನಾನು once again ಎರಡು ಮಾಸ್ ತಗೊಂಡೆ, ಅವೆರಡು ಮಾಸ್ ನಡುವ ಡಿಸ್ಟೆನ್ಸ್ ಎಷ್ಟೈತಿ r ಐತಿ. ಅವೆರಡು ಮಾಸ್ ನಡುವ ಒಂದು ಫೋರ್ಸ್ ಬರಕತ್ತೈತಿ. ಎಂತ ಫೋರ್ಸ್? ಅಟ್ರಾಕ್ಷನ್ ಫೋರ್ಸ್ ರೈಟ್. ಆ ಅಟ್ರಾಕ್ಷನ್ ಫೋರ್ಸ್ ಅನ್ನು ನಾನು ತಗೊಂಡಿನಿ f ಅಂತ ತಗೊಂಡಿನಿ. ಆ f ಎದಕ್ಕೆ ಪ್ರಪೋರ್ಷನಾಲಿಟಿ ಐತಿ, ಫೋರ್ಸ್ ಎದಕ್ಕೆ ಬರಕತ್ತೈತಿ, ಇವೆರಡೂದು ಪ್ರಾಡಕ್ಟ್ ಇನ್ವರ್ಸ್ಲಿ ಎದಕ್ಕೆ ಅದರ ಸ್ಕ್ವೇರ್ ಆಫ್ ಡಿಸ್ಟೆನ್ಸ್ ರೈಟ್. ಇದಕ್ಕೆ ನಾ ಈಕ್ವೇಶನ್ ನಂಬರ್ 2 ಅಂತೀನಿ. ನಾವು going to combine 1 and 2 equations. What happened here? f is directly proportional to m1 m2 divided by r square divided by r square right. ಇದು ನನ್ನ ಫೋರ್ಸ್. So now f is equal to right. f is equal to ನಾವೇನ್ ಮಾಡಬೇಕು, ಇದನ್ನ ತೆಗಿಬೇಕು. ಇದನ್ನ ಏನ್ ಮಾಡಬೇಕು, ನಾವು ತೆಗಿಬೇಕು. ಈಗ ಯಾವಾಗಲೂ ನಮ್ಮ ಫಂಕ್ಷನ್ಸ್ ಒಳಗ, ನಮ್ಮ ಫಿಸಿಕ್ಸ್ ಡೆರಿವೇಷನ್ಸ್ ಒಳಗ ನಾ ಯಾವಾಗ ಏನ್ ತಗೋತೀನಿ, ಈ ಪ್ರಪೋರ್ಷನಾಲಿಟಿ ಏನ್ ಬರ್ತೈತಲ್ಲ ಯಾವಾಗಲೂ ಪ್ರಪೋರ್ಷನಾಲಿಟಿಯನ್ನು ಏನ್ ಮಾಡ್ಕೋಬೇಕು, ರಿಮೂವ್ ಮಾಡ್ಕೋಬೇಕು. ಪ್ರಪೋರ್ಷನಾಲಿಟಿಯನ್ನು ಏನ್ ಮಾಡ್ಕೋಬೇಕು, ಯಾವಾಗಲೂ ರಿಮೂವ್ ಮಾಡ್ಕೋಬೇಕು. ದಟ್ ಈಸ್ ದ ಥಿಂಗ್, ನಮ್ದು ಕಾನ್ಸೆಪ್ಟ್ ಅದು. ಯಾವುದೇ ಪ್ರಪೋರ್ಷನಾಲಿಟಿ ಬರಲಿ ಆ ಪ್ರಪೋರ್ಷನಾಲಿಟಿ ಎಲ್ಲ ರಿಮೂವ್ ಮಾಡ್ತೀವಿ. ನಾವು ರಿಮೂವ್ ಮಾಡ್ಕೊಂಡು ಒಂದು ಕಾನ್ಸ್ಟೆಂಟ್ ಅಂತ ಹೇಳಿ ತಗೋತೀವಿ ರೈಟ್. ಇಲ್ಲಿ ಏನೈತಿ ಪ್ರಪೋರ್ಷನಾಲಿಟಿ ಐತಿ, ಎರಡೂ ಕೂಡ ಬರ್ತಾನೆ. ಇವನ್ನ ಎರಡೂ ಕೂಡಿ ಬರ್ದಿಂದ ನಾ ಏನ್ ಮಾಡಾಕತ್ತೀನಿ, ಈ ಪ್ರಪೋರ್ಷನಾಲಿಟಿ ತೆಗೆದು ಏನ್ ಮಾಡ್ತೀನಿ, ಈ ಸದ್ಯಲೆ ಇಸ್ ಈಕ್ವಲ್ ಟು ಹಾಕೊಂಡಿನಿ. ಇಸ್ ಈಕ್ವಲ್ ಟು ಹಾಕೊಂಡಿನಿ ಅಂತಂದ್ರೆ ಸೊ ನೌ ಐ ಆಮ್ ಗೋಯಿಂಗ್ ಟು ರೈಟ್ ದೇರ್ ಈಸ್ ಅ ಕಾನ್ಸ್ಟೆಂಟ್ ದಟ್ ಈಸ್ g. That is g. So here m1 m2 divided by r square. m1 m2 divided by r square. Right? So here this g is called ಈ g ಗೆ ನಾ ಏನಂತ ಕರೀತೀನಿ, is called gravitational constant. ಈ g ನ ಏನಂತ ಕರೆದೆ, ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ರೈಟ್. ಈ this gravitational constant is our gravitational force. ಈಗ ನೋಡಿ ಸಿಂಪಲ್, ಗ್ರಾವಿಟೇಷನಲ್ ಫೋರ್ಸ್ ಹೇಳಿದ
This gravitational force is very very weakest force in the nature. Very important this point here. Once again, gravitational force is weakest force in nature. ಕ್ವಶನ್ ಕೇಳ್ತಾರೆ, ಒಂದು ಮಾರ್ಕ್ಸಿಗೆ ಕ್ವಶನ್ ಕೇಳ್ತಾನೆ. ಏನಂತ ಕ್ವಶನ್ ಕೇಳ್ತಾನೆ? ನಿಮ್ಮ ಫಸ್ಟ್ ಇಯರ್ ಎಕ್ಸಾಮ್ ದಾಗ 6 ತಿಂಗಳಿಗೊಮ್ಮೆ ವರ್ಷಕ್ಕೊಮ್ಮೆ ಏನು ಎಕ್ಸಾಮ್ ನಡೀತಾವಲ್ಲ, ಫಿಕ್ಸ್ ಕ್ವಶನ್ ಇದು. ವಿಚ್ ಈಸ್ ದ ವೀಕೆಸ್ಟ್ ಫೋರ್ಸ್ ಇನ್ ನೇಚರ್? Which is the weakest force in nature? Our answer is what? Gravitational force. Gravitational force is weakest force in nature. Weakest force in nature. Right. So now after this one, here we are going to say, ನಮಗೆ ಗೊತ್ತಾಯ್ತು ಏನು ಗೊತ್ತಾಯ್ತು? F is equal to G m1 m2 divided by r square. Right? Here I am going to write F once again is equal to G m1 m2 divided by r square. Right? ನನಗೆ ಏನು ಬೇಕಾಗಿತ್ತು? G ಬೇಕಾಗಿತ್ತು ನನಗೆ ಸರ್. ರೈಟ್? ನಾನು G ಅಲ್ಲೇ ಬಿಡ್ತೀನಿ. G ಏನು ಮಾಡ್ತೀನಿ? ಅಲ್ಲೇ ಬಿಡ್ತೀನಿ. ರೈಟ್? ಹಿಯರ್ G ಅಲ್ಲೇ ಬಿಡ್ತೀನಿ. G ಅಲ್ಲೇ ಬಿಟ್ನಂದ್ರೆ r ಸ್ಕ್ವೇರ್ ಎಲ್ಲಿ ಬರ್ತೈತಿ? r ಸ್ಕ್ವೇರ್ ಈ ಕಡೆ ಬರ್ತೈತಿ? ಬರ್ತೈತಿ? ಈ ಕಡೆ ಬರ್ತೈತಿ. ಸೊ r ಸ್ಕ್ವೇರ್ ಆಲ್ರೆಡಿ ಏನೈತಿಲೆ? F ಏನ್ ಬರ್ದೆ? r ಸ್ಕ್ವೇರ್. ಇಲ್ಲಿ ಈ ಕಡೆ ಮ್ಯಾಗ ಅದಾವು, ಈ ಕಡೆ ಬಂದ್ರೆ ಎಲ್ಲಿ ಬರ್ತಾವ? ಕೆಳಗೆ. m1 m2. ನನಗೆ ಏನು ಬೇಕಾಗಿತ್ತು? G ಬೇಕಾಗಿತ್ತು. ರೈಟ್? ಸೊ G ಬೇಕಾಗೈತಿ ಅಂತಂದ್ರೆ ಸೊ ಏನಾಯ್ತು ಇಲ್ಲಿ? G ಇಲ್ಲೇ ಬಿಡ್ತೀನಿ, G ಅಲ್ಲೇ ಬಿಡಿ. r ಸ್ಕ್ವೇರ್ ಈ ಕಡೆ ತೊಗೊಂಡ್ಬರ್ತೀನಿ. ರೈಟ್? m1 m2 ಇಲ್ಲಿ ಈ ಕಡೆ ಇದ್ದು ಮಲ್ಟಿದ್ ಮ್ಯಾಗ ಇದ್ದು ಕೆಳಗೆ ಬರ್ತಾವ. ಯಾಕಂದ್ರೆ ಇಸ್ ಈಕ್ವಲ್ ಟು ಐತಿ, ಪ್ಲಸ್ ಇಲ್ಲ ಮೈನಸ್ ಇಲ್ಲ, ಇಸ್ ಈಕ್ವಲ್ ಟು ಐತಿ. ರೈಟ್? ಎರಡರ ನಡುವೆ ಏನು ಇರ್ತೈತಿ? ಗುಂಡ್ಲೆ ಚೇರ್ ಇರ್ತೈತಿ. ರೈಟ್? ಸೊ ಮ್ಯಾಗ ಇದ್ದು ಕೆಳಗೆ ಬರ್ತಾವ, ಕೆಳಗಿದ್ದು ಈ ಕಡೆ ತಗೊಂಡ್ರೆ ಮ್ಯಾಗ ಬರ್ತಾವ. ಗೊತ್ತಿರಲಿ. ರೈಟ್? ಸೊ ನಾವು ಹಿಯರ್ ಆಫ್ಟರ್ ದಿಸ್ ಒನ್ ಐ ಆಮ್ ಗೋಯಿಂಗ್ ಟು ರೈಟ್ ದ SI ಯೂನಿಟ್ ಆಫ್ ದಿಸ್ G. ಇದರದ್ದು SI ಯೂನಿಟ್ ಬರೀತೀನಿ. ಹ್ಯಾಂಗೆ ಬರೀತೀನಿ? F ಅಂದ್ರೆ ನ್ಯೂಟನ್ ಫೋರ್ಸ್ ಅನ್ನ ಯಾವಾಗಲೂ ನಾವು ಎದರಾಗ ಅಳಿತೀವಿ, ನ್ಯೂಟನ್ ದಾಗ ಅಳಿತೀವಿ. ಗಾಬರಿ ಆಗೋದಿಲ್ಲ. ಫಸ್ಟ್ ಇಯರ್ ಸರ್ ಏನೇನು ಹೇಳಾಕತ್ತಾರ ಏನಂತ ಹೇಳಿ ಗಾಬರಿ ಆಗೋದಿಲ್ಲ, ಗೊತ್ತಾಗುತ್ತೆ. ಬರಬರ್ದ ನೆಕ್ಸ್ಟ್ ಚಾಪ್ಟರ್ ಇಂದ ಗೊತ್ತಾಗುತ್ತೆ. ನೆಕ್ಸ್ಟ್ ಏನಪ್ಪಾ ನಮ್ಮ ಚಾಪ್ಟರ್ ಹೆಸರು ಅಂದ್ರೆ ಯೂನಿಟ್ಸ್ ಅಂಡ್ ಡೈಮೆನ್ಷನ್ಸ್. ಯೂನಿಟ್ಸ್ ಅಂಡ್ ಡೈಮೆನ್ಷನ್ಸ್. ಸೊ ಪ್ರತಿಯೊಂದನ್ನು ನಾವೇನು ನೋಡ್ಕೊತೀವಿ? ಯೂನಿಟ್ ನೋಡ್ಕೊತೀವಿ. ಈಗ ಸಪೋಸ್ ಫೋರ್ಸ್ ಬಂತು, ಫೋರ್ಸ್ ಯೂನಿಟ್ ಏನು? ರೈಟ್? ಸೊ ಆ ಯೂನಿಟ್ ಅಂದ್ರೆ ಏನು? ಫಸ್ಟ್ ಆಫ್ ಆಲ್ ಯೂನಿಟ್ ಅಂದ್ರೆ ಏನು? ಕರೆಕ್ಟಾ? ಸೊ ಈಗ ಮೀಟರ್ ಅಂತ ಯೂಸ್ ಮಾಡ್ತೀವಿ ನಾವು. ಆ ಮೀಟರ್ ಯಾಕೆ ಯೂಸ್ ಮಾಡ್ತೀವಿ? ಸೆಕೆಂಡ್ ಯೂಸ್ ಮಾಡ್ತೀವಿ ಟೈಮಿಗೆ, ಸೆಕೆಂಡ್ ಯಾಕೆ ಯೂಸ್ ಮಾಡ್ತೀವಿ? ಕೆಜಿ ಐತಿ, ಕೆಜಿ ಯಾಕೆ ಯೂಸ್ ಮಾಡ್ತೀವಿ? ಕೆಜಿ ಎಲ್ಲಿಂದ ಬಂತು? ಮೀಟರ್ ಎಲ್ಲಿಂದ ಬಂತು? ಮಾಸ್ ಎಲ್ಲಿಂದ ಬಂತು? ಟೈಮ್ ಎಲ್ಲಿಂದ ಬಂತು ಅನ್ನೋದನ್ನ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ? ಸೆಕೆಂಡ್ ಚಾಪ್ಟರ್ ಇಂದ ಸ್ಟಾರ್ಟ್ ಮಾಡ್ತೀವಿ. ಯಾವುದನ್ನು ಭಯ ಪಡೋ ಅವಶ್ಯಕತೆ ಇಲ್ಲ. ರೈಟ್? ಒಮ್ಮೆ ಹೇಳೋದು ಹೊಸದ ಅನಿಸ್ತೈತಿ, ಬಟ್ ಇದು ಹೇಳಲೇಬೇಕು. ಯಾಕೆ ಹೇಳ್ಬೇಕಂದ್ರೆ ಇದು ನಿಮಗೆ ಏನು ಒನ್ ಟೈಪ್ ಬೇಸ್ ಅಂತಾರಲ್ಲ, ಗೊತ್ತಿರಬೇಕು. ಸೊ ಫೋರ್ಸ್ ಎನ್ವಿರಾನ್ಮೆಂಟ್ ಒಳಗೆ, ನಮ್ಮ ನೇಚರ್ ಒಳಗೆ ಎಂತಿಂತ ಫೋರ್ಸ್ ಅದಾವ ನಿಮ್ಗೆ ಏನಾಗಬೇಕು? ಗೊತ್ತಾಗಬೇಕು. ಸೊ ಟೋಟಲಿ ಹೌ ಮೆನಿ ಫಂಡಮೆಂಟಲ್ ಫೋರ್ಸಸ್ ಇನ್ ನೇಚರ್? 4 forces. One is gravitational, another one is electromagnetic force, third one is strong nuclear force, fourth one is weak nuclear force. So totally 4 forces, right? So first one is our gravitational force. So it is the force. It is the force. It is directly proportional to what? The product of masses and the square of the distance between the two masses. That is called what? Gravitational force. Gravitational force, right? So here force is Newton r square. What happened here? Meter square. This is what? m1 m2 kg into kg. Mass is measures in kg, right? Newton meter square. Kg into kg, kg square. So in the math per kg square, per kg square. So here the SI unit of G is Newton meter square per kg square. Newton meter square per kg square. This is the value of G. Sorry, SI unit of G. SI unit of G.
G is our gravitational constant value of G is 6.67 into 10 raised to minus 11 Newton meter square per kg square. Newton meter square per kg square. So this is the fixed value. This is the fixed value. ಗೊತ್ತಿರಬೇಕು ನಿಮಗೆ. ಸೊ ನಾವು ನ್ಯೂಮರಿಕಲ್ಸ್ ಒಳಗೆ ಮಾಡೋದ್ನಾಗ ಓನ್ಲಿ ಜಿ ಕೊಟ್ಟಿರ್ತಾರೆ ಅವರು. ಜಿ ಕೊಟ್ಟಾಗ ಆ ಜಿ ವ್ಯಾಲ್ಯೂನ ನಾವು ಇನ್ಸರ್ಟ್ ಮಾಡ್ಕೋಬೇಕಾದ್ರೆ ದಿಸ್ ವ್ಯಾಲ್ಯೂ ವಿ ಹ್ಯಾವ್ ಟು ಬಿ ಇನ್ಸರ್ಟೆಡ್. ಇದನ್ನ ನಾವು ಏನು ಮಾಡ್ಕೋಬೇಕು, ಇನ್ಸರ್ಟ್ ಮಾಡ್ಕೋಬೇಕಾಗ್ತೈತಿ. ಬಿಕಾಸ್ ದಿಸ್ ಇಸ್ ದ ಫಿಕ್ಸ್ಡ್ ವ್ಯಾಲ್ಯೂ, ಕಾನ್ಸ್ಟೆಂಟ್ ವ್ಯಾಲ್ಯೂ ಗೊತ್ತಿರಬೇಕು ನಮಗೆ, ರೈಟ್? ಆಫ್ಟರ್ ದಟ್ ಒನ್ ಅವರ್ second force is which force? That is electromagnetic force. Second one, electromagnetic force. So here this force is the force acting between the charges or two charges. Right? So nodri first force ಏನು ನೋಡಿದ್ವಿ, ಗ್ರಾವಿಟೇಷನಲ್ ಫೋರ್ಸ್ ನೋಡಿದ್ವಿ. ಸೊ ಗ್ರಾವಿಟೇಷನಲ್ ಫೋರ್ಸ್ ಅಂದ್ರೆ ಅಲ್ಲಿ ಏನು ಮಾಡಿದ್ವಿ, ಎರಡು ಮಾಸ್ ತಗೊಂಡಿದ್ವಿ. ಸೊ ದೆನ್ ನಾವು ಏನು ಹೇಳ್ಬೋದು ಅಂದ್ರೆ, ಸೊ ಗ್ರಾವಿಟೇಷನಲ್ ಫೋರ್ಸ್ ಇಟ್ ಇಸ್ ದ ಫೋರ್ಸ್ ಆಕ್ಟಿಂಗ್ ಬಿಟ್ವೀನ್ ಟೂ ಪಾರ್ಟಿಕಲ್ಸ್ ಅಂತ ಹೇಳ್ಬೋದು, ಟೂ ಮಾಸಸ್ ಅಂತ ಹೇಳ್ಬೋದು. ಅಲ್ಲಿ ಡಿಸ್ಟೆನ್ಸ್ ಏನಿರ್ತದೆ ಎರಡು ನಡುವೆ ಡಿ ಅಂತಿತ್ತು ಅಥವಾ ಆರ್ ಅಂತಿತ್ತು ಬೇಕಾಗ್ತದೆ, ರೈಟ್? ಅಲ್ಲಿ ಮಾಸ್, ಅಲ್ಲಿ ಕಾನ್ಸೆಪ್ಟ್ ಮಾಸ್ ಇತ್ತು, ಬಟ್ ಇಲ್ಲಿ ಏನು ಚಾರ್ಜ್, ರೈಟ್? ಸೊ ಇನ್ ಯುವರ್ ಪ್ರೀವಿಯಸ್ ಕ್ಲಾಸ್ ಆಲ್ಸೋ ಯು ಸ್ಟಡಿಡ್ ಅಬೌಟ್ ಎಲೆಕ್ಟ್ರೋಸ್ಟಾಟಿಕ್ಸ್. ನಿಮ್ ಬಂದೈತಿ, ನಿಮ್ ಫಿಸಿಕ್ಸ್ ಒಳಗೆ ಏನು ಬಂದಿರ್ತೈತಿ, ಎಲೆಕ್ಟ್ರೋಸ್ಟಾಟಿಕ್ಸ್ ಅಂತ ಬಂದಿರ್ತೈತಿ, ಅಬೌಟ್ ಚಾರ್ಜ್ ಬಗ್ಗೆ ಬಂದಿರ್ತೈತಿ, ರೈಟ್? So here what charge is denoted by what? Q. Q ಅಂತ ಡಿನೋಟ್ ಮಾಡ್ತೀವಿ ನಾವು ಚಾರ್ಜ್ ಅನ್ನು, ರೈಟ್? ಪ್ಲಸ್ ಚಾರ್ಜ್ ಇತ್ತಂದ್ರೆ ಪ್ಲಸ್ Q ಅಂತೀವಿ, ಮೈನಸ್ ಚಾರ್ಜ್ ಇತ್ತಂದ್ರೆ ಮೈನಸ್ Q ಅಂತೀವಿ, ರೈಟ್? So here the SI unit of charge is what? Coulomb. SI unit of charge is what? Coulomb, right? So SI unit of charge ಏನೈತಪ್ಪ, ಕೂಲಂಬ್ ಐತಿ, ಗೊತ್ತಿರಬೇಕು. So now here the electromagnetic force, it is the force acting between two charges, right? Another one thing before we are going to discuss this one, so some simple what factors known about charges. See here I am going to take two charges here. One is plus, another one is minus. One charge plus ತಗೋತೀನಿ, one charge minus ತಗೋತೀನಿ, right? So now is there is a force between these two charges? ಹೌದು, ಇವು ಎರಡರ ನಡುವೆ ಒಂದು ಫೋರ್ಸ್ ಬರ್ತೈತಿ. ಎಂತ ಫೋರ್ಸ್ ಅದು? that force is electrostatic force. In the electrostatic force, these two charges have been what? Attracted. ಎರಡು ಚಾರ್ಜ್ ಏನಾಗ್ತಾವ, ಅಟ್ರಾಕ್ಟ್ ಆಗ್ತಾವ. ಯಾಕಂದ್ರೆ ಒಂದು ಪ್ಲಸ್ ಐತಿ, ಒಂದು ಮೈನಸ್ ಐತಿ. These are the what? Which type of charges? Unlike charges. ಚಾರ್ಜ್ ಕಲ್ತಿರ್ತೀರಿ ನೀವು, ಲೈಕ್ ಚಾರ್ಜ್, ಅನ್ಲೈಕ್ ಚಾರ್ಜ್, ರೈಟ್? ನೆನಪು ಮಾಡ್ಕೋಬೇಕು. ಇಲ್ಲೇ ಒಂದು ಪ್ಲಸ್ ಚಾರ್ಜ್ ಐತಿ, ಒಂದು ಮೈನಸ್ ಚಾರ್ಜ್ ಐತಿ. ಪ್ಲಸ್ ಮೈನಸ್ ಏನಾಗ್ತಾವ, ಅಟ್ರಾಕ್ಟ್ ಆಗ್ತಾವ. ಪ್ಲಸ್ ಚಾರ್ಜ್ ಮೈನಸ್ ಚಾರ್ಜ್ ಅಟ್ರಾಕ್ಟ್ ಆಗ್ತಾವ. ಸೊ ದೆನ್ there is a force here. That force is attractive force. ಅಂದ್ರೆ ಇವೆರಡು ಚಾರ್ಜ್ ನಡುವರಕ ಈ ಫೋರ್ಸ್ ಒಳಗ ಎಂತ ಫೋರ್ಸ್ ಐತೆ ಅಂತ ಗೊತ್ತಾಯ್ತು, ಅಟ್ರಾಕ್ಟಿವ್ ಫೋರ್ಸ್ ಐತೆ ಅಂತ ಗೊತ್ತಾಯ್ತು. ಅಂದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಇಸ್ ಅಟ್ರಾಕ್ಟಿವ್ ಫೋರ್ಸ್. Yes, right. After that one, now see, now I am going to take two plus charges. ಎರಡು ಪಾಸಿಟಿವ್ ಚಾರ್ಜ್ ತಗೊಳ್ತೀನಿ, ರೈಟ್? ಎರಡು ಪಾಸಿಟಿವ್ ಚಾರ್ಜ್ ತಗೊಳಕತ್ತೀನಿ ಅಂತಂದ್ರೆ ಇವು ಎರಡು ಪಾಸಿಟಿವ್ ಚಾರ್ಜ್ ಅನ್ನ ನಾನು ಏನು ಮಾಡ್ತೀನಿ, ಹತ್ರ ತರಕ್ ಮಾಡ್ತೀನಿ. ದೀಸ್ ಪಾಸಿಟಿವ್ ಚಾರ್ಜಸ್ ಆರ್ ಕಾಲ್ಡ್ ಲೈಕ್ ಚಾರ್ಜಸ್, ರೈಟ್? ಇವೆರಡು ಪಾಸಿಟಿವ್ ಚಾರ್ಜ್ ಎಂತ ಚಾರ್ಜ್? ಲೈಕ್ ಚಾರ್ಜ್. ಯಾಕಂದ್ರೆ ಎರಡು ಸೇಮ್ ಚಾರ್ಜ್, ಲೈಕ್ ಮೀನ್ಸ್ ಸೇಮ್, ಗೊತ್ತಿರಬೇಕು, ರೈಟ್? ಇವೆರಡು
ಇವೆರಡು ಸೇಮ್ ಚಾರ್ಜ್ ಅದಾವು ಅಂತಂದ್ರ ರೈಟ್, ಇವೆರಡು ಸೇಮ್ ಚಾರ್ಜ್ ಅದಾವ ಅಂದ್ರೆ ಎರಡನ್ನೂ ನಾ ಏನ್ ಮಾಡ್ತೀನಿ ಸಮೀಪ ತರ ಟ್ರೈ ಮಾಡ್ತೀನಿ. ಸಮೀಪ ಬರ್ತಾವ ಬರಂಗಿಲ್ಲ, ಇದು ಈ ಕಡೆ ಹೋಗುತ್ತೆ, ಇದು ಈ ಕಡೆ ಹೋಗುತ್ತೆ. ಸೊ there is again a force between these two like charges. That force is called repulsive force. ಸಪೋಸ್ ನೀವೇನ್ ಮಾಡಬಹುದು, ಮ್ಯಾಗ್ನೆಟ್ ನೋಡಿ ಮಾಡಬಹುದು. ಏನಪ್ಪಾ ಮ್ಯಾಗ್ನೆಟ್, ಅದರದ್ದು ನಾರ್ತ್ ಪೋಲ್ ಸೌತ್ ಪೋಲ್. ನಾರ್ತ್ ಪೋಲ್ ಈ ಸಪೋಸ್ ನಾ ಏನ್ ತಗೊಂಡಿನಿ, ನಾರ್ತ್ ಪೋಲ್ ಸೌತ್ ಪೋಲ್ ತಗೊಂಡಿನಿ. ಸೊ ನಾರ್ತ್ ಪೋಲ್ ಸೌತ್ ಪೋಲ್ ತಗೊಂಡಿನಿ ಅಂದ್ರೆ ಈಗ ನೋಡಿ ಇವೆರಡು ಏನಾಗುತ್ತೆ ಈಗ ಅಟ್ರಾಕ್ಟ್ ಆಗ್ತವೆ. ಸೊ ಇದು ನಾರ್ತ್, ಇದು ಸೌತ್, ಅಪೋಸಿಟ್ ಚಾರ್ಜಸ್. ಒಂದು ಪ್ಲಸ್ ಇದ್ದಾಗ ಒಂದು ಮೈನಸ್ ಇದ್ದಾಗ ಅಪೋಸಿಟ್ ಚಾರ್ಜಸ್, ರೈಟ್. ಇಫ್ ಐ ಆಮ್ ಗೋಯಿಂಗ್ ಟು ಟೇಕ್ see here. So there is a repulsive force. There is a repulsive force. See, there is a repulsive force, right? So this is charge, sorry, like unlike. So na adana magnetic poles ola ಮಾಡಿ ತೋರಿಸ್ತೀನಿ, ರೈಟ್. ಇನ್ ಕೇಸ್ ನಾರ್ತ್ ಸೌತ್ ಆಯ್ತು ಅಂದ್ರೆ ಏನಾಗುತ್ತೆ, ಆಟೋಮೆಟಿಕ್ಲಿ ಅಟ್ರಾಕ್ಟ್ ಆಗುತ್ತೆ, ರೈಟ್. ಇಲ್ಲಿ ಏನಾಯ್ತು ಅನ್ಲೈಕ್ ಆಗಿದೆ. ಇನ್ ಕೇಸ್ ಲೈಕ್ ಅಂದ್ರೆ ನಾರ್ತ್ ಏನಾಗುತ್ತೆ, ನಾರ್ತ್ right. So that is the main thing here. So idu ಗೊತ್ತಿರಬೇಕು ನಮಗೆ. So in case now see here we are going to take q1 and q2 charges. ನಾ ಎರಡು ಚಾರ್ಜ್ ತಗೋತೀನಿ ಇಲ್ಲಿ, ಎಂತ ಚಾರ್ಜ್, q1 and q2 ಚಾರ್ಜ್, right. So there is a distance between r, those two charges same, ಏನೋ ಬರಕಿಲ್ಲ. ಅಲ್ಲಿ m1 m2 ತಗೊಂಡು ಏನ್ ಮಾಡ್ತಿದ್ದೆ, r ಡಿಸ್ಟೆನ್ಸ್ ತಗೋತಿದ್ದೆ. ಇನ್ನೇನ್ ತಗೊಂಡಿನಿ, q1 ನ q2 ಚಾರ್ಜ್ ತಗೊಂಡಿನಿ. ಸೊ q1 ನ q2 ಚಾರ್ಜ್ ತಗೋತೀನಿ ಎರಡು, ಅಲ್ಲೇ ಅದರ ಡಿಸ್ಟೆನ್ಸ್ ಎಷ್ಟೈತಿ, r, ರೈಟ್. ಸೊ ಇಲ್ಲೇ ಈ ಎರಡು ಚಾರ್ಜ್ ನಡಬರ್ಕ ಒಂದು ಫೋರ್ಸ್ ಬರತೈತಿ, ರೈಟ್. ಅದಕ್ಕೆ ಎಂತ ಫೋರ್ಸ್ ಅಂತ ಹೇಳಿದೆ ನಾನು, ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಅಂತ ಹೇಳಿದೆ. ಎಂತ ಫೋರ್ಸ್, ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್. See here, electrostatic. In this electrostatics, electro means charge, right. Static means rest. Static ಅಂದ್ರೆ rest, electro ಅಂದ್ರೆ charge, right. So in this branch we are going to study about charges at rest. ಚಾರ್ಜ್ ರೆಸ್ಟ್ ಒಳಗೆ ಇದ್ದಾಗ ನಾವು ಸ್ಟಡಿ ಮಾಡುವಂತ ಬ್ರಾಂಚಿಂಗ್ ನ ಏನಂತ ಹೇಳ್ತೀನಿ, ಎಲೆಕ್ಟ್ರೋಸ್ಟಾಟಿಕ್ ಅಂತ ಹೇಳ್ತೀವಿ. ಸ್ಟಾಟಿಕ್ ಅಂದ್ರೆ ರೆಸ್ಟ್, ಎಲೆಕ್ಟ್ರೋ ಅಂದ್ರೆ ಚಾರ್ಜ್ ಇರಾಗಿರ್ಬೇಕ, ರೆಸ್ಟ್ ಒಳಗೆ ಇರಬೇಕು, ಅದು ನಮ್ಮ ಎಲೆಕ್ಟ್ರೋಸ್ಟಾಟಿಕ್. ಇನ್ ಕೇಸ್ now see electrodynamic, right. See here, dynamics means what, motion. Dynamics ಅಂದ್ರೆ ಏನು, ಮೋಷನ್ ಅಂದ್ರೆ ಸೇಮ್ ಮತ್ತೆ ಎಲೆಕ್ಟ್ರೋ ಅಂದ್ರೆ ಚಾರ್ಜ್, ಡೈನಾಮಿಕ್ ಅಂದ್ರೆ ಮೋಷನ್. ಚಾರ್ಜ್ ಎದ್ರಾಗಿರ್ಬೇಕು, ಮೋಷನ್ ಆಗಿರ್ಬೇಕು. ಸೊ ಚಾರ್ಜ್ ಮೋಷನ್ ಆಗಿದ್ದಾಗ ಸ್ಟಡಿ ಮಾಡುವಂತ ಬ್ರಾಂಚಿಂಗ್ ನಾನು ಏನಂತೀನಿ, ಎಲೆಕ್ಟ್ರೋಡೈನಾಮಿಕ್ ಅಂತೀನಿ. ಗೊತ್ತಿರ್ಬೇಕು ನಿಮಗೆ ಫಸ್ಟ್ ಎಲೆಕ್ಟ್ರೋಸ್ಟಾಟಿಕ್ ಅಂದ್ರೆ ಏನು, ಎಲೆಕ್ಟ್ರೋಡೈನಾಮಿಕ್ ಅಂತ. ಸರ್ ಹಂಗಾದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಅಂದ್ರೆ ಏನು? ಸೊ ಸಿ, ಇಫ್ the charges are experiences a force with magnetic, that is called electromagnetic force. So ಅಲ್ಲಿ magnetic field experience ಆಗ್ತಿದೆ. ಸೊ ಅವಾಗ ನಾವೇನಂತೀವಿ, ಅಂತ ಫೋರ್ಸ್ ಅಂತ ಹೇಳ್ತೀವಿ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಅಂತ ಹೇಳ್ತೀವಿ, ರೈಟ್. ಗೊತ್ತಿರಬೇಕು. ಇವೆಲ್ಲ ನಿಮಗೆ ಸೆಕೆಂಡ್ ಇಯರ್ ಚಾಪ್ಟರ್ ಅದಾವ. ಎಲೆಕ್ಟ್ರಿಸಿಟಿ, ರೈಟ್, ಎಲೆಕ್ಟ್ರೋಸ್ಟಾಟಿಕ್, ಎಲೆಕ್ಟ್ರೋಡೈನಾಮಿಕ್, ಮ್ಯಾಗ್ನೆಟಿಕ್ ಎಲ್ಲಾನು ಸೆಕೆಂಡ್ ಇಯರ್ ಬರ್ತೈತಿ, ರೈಟ್. ಸೊ ಈಗ ಇಲ್ಲಿ 2 ಚಾರ್ಜ್ ತಗೊಂಡೆ, ಆ ಚಾರ್ಜ್ ಮಾಡೋ ಡಿಸ್ಟೆನ್ಸ್ ಎಷ್ಟೈತಿ, r ಐತಿ, ರೈಟ್. ಇನ್ನೊಂದ್ಸಲ ನೋಡಿ ನೀಟಾಗಿ, q1 and q2 are charges, point charges ಅಂತ ನೋಡಬಹುದು, ರೈಟ್. and here r is the distance between them, r is the distance between them, right. Now so if there are two charges, is there a force between those two charges, right?
So that force is directly proportional to, say, the product of two charges, and once again that force is directly inversely proportional to the square of distance between them. Once again, ಇದು 1 ಅಂತೀನಿ, ಇದು 2 ಅಂತೀನಿ. ಆಗ ಏನಂತ ಹೇಳಿದೆ ನಾ ಇದನ್ನ ರಿಮೂವ್ ಮಾಡಬೇಕಂತ ಹೇಳಿದೆ. ಯಾವಾಗಲೂ ಪ್ರಪೋರ್ಷನಾಲಿಟಿ ಬಂದ್ರೆ ಏನು ಮಾಡಬೇಕು ನಾವು? ರಿಮೂವ್ ಮಾಡಬೇಕು. ಸೊ ನೌ F is directly proportional to Q1 Q2 divided by what? R square. ಒಂದು ಸಮ ಕೊಡುದಿಲ್ಲ. ಒಂದು ಮ್ಯಾಗಿನ ಗುಣಾಕಾರ ಮಾಡಿ ಮತ್ತೆ ಏನು ಉಳಿತೈತಿ? Q1 Q2 ಉಳಿತೈತಿ. ರೈಟ್? So after that one F is equal to what happens here? So I am going to take here there is a constant that is K Q1 Q2 divided by R square. Q1 Q2 divided by R square. So this K is called Coulomb's constant. This K is called what? Coulomb's constant. ಗೊತ್ತಿರಬೇಕು ಕೂಲಂಬ್ಸ್ ಕಾನ್ಸ್ಟೆಂಟ್ ಅಂತ ಬರ್ತೈತಿ. ನಿಮ್ಮ ಸೆಕೆಂಡ್ ಇಯರ್ ಫಸ್ಟ್ ಚಾಪ್ಟರ್ಗೆ ಈ ಕೂಲಂಬ್ಸ್ ಲಾ ಬರ್ತೈತಿ. ವೆರಿ ಇಂಪಾರ್ಟೆಂಟ್. ಅವಾಗ ಇದ್ರ ಬಗ್ಗೆ ಡೀಟೇಲ್ ಆಗಿ ನೋಡೋಣ. ಈಗ ಏನು ಗೊತ್ತಿರಬೇಕು? ಅವೆರಡೂದು ನಡಬರ್ಕ ಬರುವಂತಹ ಒಂದು ಲಾ ಬರ್ತೈತಿ. ಅದೆಂತ ಲಾ ಅಂತ? ಕೂಲಂಬ್ಸ್ ಲಾ. ರೈಟ್? F is equal to K Q1 Q2 divided by R square. Here the value of K is 1 divided by 4 pi epsilon naught. 1 divided by 4 pi epsilon naught. Q1 Q2 divided by R square divided by R square. The value of K, this is right. So ಇದೊಂದು ವ್ಯಾಲ್ಯೂ ಇರ್ತೈತಿ 9 into 10 raised to 9 ಅಂತ ಬರ್ತೈತಿ. ಇಷ್ಟು ಗೊತ್ತಿರಬೇಕು ನಿಮಗೆ, right? So this is the second fundamental force. That is which one? Electromagnetic force. Right?